ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂಥ ಸಿದ್ಧತೆಗಳನ್ನು ರಾಜಕೀಯ ಪಕ್ಷಗಳು ಮಾಡಿಕೊಳ್ತಾ ಇದ್ದಾವೆ. ಯಾವ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೆಂಗಿದೆ, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ ಪರವಾದಂಥ ಅಲೆ ಇದೆ, ಇದೆಲ್ಲದರ ಲೆಕ್ಕಾಚಾರಗಳು ಒಂದು ಕಡೆ ನಡೀತಾ ಇದ್ರೆ, ಯಾವ ರೀಜನ್ ನಮಗೆ ಈ ಬಾರಿ ಹೆಚ್ಚು ಪೂರಕವಾಗಿದೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ರಾಜಕೀಯ ಪಕ್ಷಗಳು ಹಾಕ್ಕೊಂಡಿದ್ದಾವೆ. ರೀಜನ್ನು ಅಂತಂದರೆ ನಮ್ಮ ಈ ಹಳೆ ಮೈಸೂರು ಅಥವಾ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ, ಈ ಕಡೆ ಕರಾವಳಿ ಮಲೆನಾಡು, ಇದರಲ್ಲಿ ಯಾವ ರೀಜನ್ನು ನಮಗೆ ಪೂರಕವಾಗಿದೆ ಅನ್ನೋ ಲೆಕ್ಕಾಚಾರವನ್ನು ರಾಜಕೀಯ ಪಕ್ಷಗಳು ಹಾಕ್ಕೊಂಡಿದ್ದಾವೆ. ಇದರಲ್ಲಿ ಉಳಿದ ಕಡೆಯದ್ದು ಒಂದು ತೂಕ ಆದರೆ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳದ್ದು ಮತ್ತೊಂದು ತೂಕ. ಕಾರಣ ಅಲ್ಲಿನ ಈ ಬಾರಿಯ ರಾಜಕೀಯ ಚಿತ್ರಣ ಬಹಳ ವಿಶೇಷವಾಗಿದೆ, ವಿಚಿತ್ರವೂ ಆಗಿದೆ. ಆ ವಿಚಿತ್ರ ರಾಜಕೀಯ ಸನ್ನಿವೇಶದ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳು ಇಡೀ ರಾಜ್ಯದ ಗಮನ ಸೆಳೀತಾ ಇದ್ದಾವೆ. ಇವತ್ತು ಆ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳ ಪೈಕಿ ಏನಾಗ್ತಿದೆ ಸದ್ಯಕ್ಕೆ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಅದರ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಲೋಕಸಭಾ ಎಲೆಕ್ಷನ್ಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಜಕೀಯ ಪಕ್ಷಗಳು ಸ್ಟ್ರಾಟಜಿಯನ್ನ ರೆಡಿ ಮಾಡ್ತಾ ಇದೆ. ಈ ರಣತಂತ್ರವನ್ನು ರೂಪಿಸುವಂತ ಕೆಲಸ ಆಗ್ತಾ ಇದೆ. ಮೈತ್ರಿಗೂ ಹಳೆ ಮೈಸೂರು ಟಾರ್ಗೆಟ್, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ಗೂ ಹಳೆ ಮೈಸೂರು ಟಾರ್ಗೆಟ್. ಕಾಂಗ್ರೆಸ್ನ ಆದ್ಯತೆಯೂ ಕೂಡ ಅದೇನೆ. ಉಳಿದೆಡೆಯ ರಣತಂತ್ರ ಬೇರೆ, ಹಳೆ ಮೈಸೂರಿನ ರಣತಂತ್ರ ಪ್ರತ್ಯೇಕ. ಇಲ್ಲಿನ ಲೆಕ್ಕಾಚಾರಗಳು ಕೂಡ ಬೇರೆ ರೀತಿಯಲ್ಲಿದ್ದಾವೆ. ಮೈತ್ರಿ ಶಕ್ತಿಯನ್ನ ಮೆಟ್ಟಿ ನಿಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರ ರೂಪಿಸ್ತಾ ಇದ್ದಾರೆ. ಈ ಕಡೆ ಮೈತ್ರಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ, ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ತನ್ನದೇ ಆದಂಥ ಆಲೋಚನೆಯನ್ನ ಮಾಡ್ತಾ ಇದೆ. ತೆನೆ, ಕಮಲ, ತಂತ್ರ, ಪ್ರತಿತಂತ್ರ, ಸೀಟ್ ಶೇರಿಂಗು, ಅಭ್ಯರ್ಥಿ ಆಯ್ಕೆ, ಈ ಎಲ್ಲ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೂರು ಪಕ್ಷಗಳು ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾವೆ. ನಿಮಗೆ ರಾಜಕೀಯ ಪಕ್ಷಗಳು ಎಷ್ಟೋ ಸಂದರ್ಭದಲ್ಲಿ ಎಡವೋದೆ ಈ ವಿಚಾರದಲ್ಲಿ. ಅಂದ್ರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬಾರದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೆಲ ಕ್ಷೇತ್ರಗಳಲ್ಲಿ ಯಾರನ್ನೋ ಆಯ್ಕೆ ಮಾಡೋದು ಒಂದಾದ್ರೆ, ಕೆಲವರನ್ನ ಆಯ್ಕೆ ಮಾಡಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದರ ಅರಿವು, ಇದರ ವಿವೇಚನೆ ಪ್ರಮುಖ ರಾಜಕೀಯ ನಾಯಕರಿಗೆ ಗೊತ್ತೇ ಇರುತ್ತೆ. ಸೊ ಈಗ ಅದೇ ಲೆಕ್ಕಾಚಾರ ನಡೀತಾ ಇರೋದು. ಯಾರನ್ನ ಆಯ್ಕೆ ಮಾಡೋದು ಅನ್ನೋದಕ್ಕಿಂತ, ಅಂದ್ರೆ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಅನ್ನೋದಕ್ಕಿಂತ, ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬಾರದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಬಹಳ ಇಂಟ್ರೆಸ್ಟಿಂಗ್ ಡೀಟೇಲ್ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ. ಸೀಟು ಹಂಚಿಕೆ ಅಂತಂದ್ರೆ ಕಾಂಗ್ರೆಸ್ ಸೀಟು ಹಂಚೋದಕ್ಕೆ ಏನಿಲ್ಲ. 28ರಲ್ಲೂ ಕೂಡ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ. ಸೀಟು ಹಂಚಿಕೆಯ ಸಮಸ್ಯೆ ಇರೋದು ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಮಧ್ಯೆ. ಸೊ ಈ ಸೀಟು ಹಂಚಿಕೆಯ ಪ್ರಕ್ರಿಯೆ ಏನಿದೆ, ಒಂದು ರೀತಿ ಗಜಪ್ರಸವ ಆಗಿತ್ತದು. ಈಗ ಬಹುತೇಕ ಅದು ಫೈನಲ್ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಿಜೆಪಿ ಮತ್ತು ಜೆಡಿಎಸ್ನ ಸೀಟು ಹಂಚಿಕೆಯ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಎರಡೂ ಪಕ್ಷಕ್ಕೂ ಕೂಡ ಈಗ ಮೈತ್ರಿಗೆ ಸಂಬಂಧಿಸಿದಂತೆ ಒಂದು ಕಲ್ಪನೆ ಸಿಕ್ಕಿದೆ. ಅದನ್ನ ಇನ್ನೂ ಹೇಳಬೇಕು ಅಂತಂದ್ರೆ ಸ್ಪಷ್ಟ ಕಲ್ಪನೆ ಸಿಕ್ಕಿದೆ ಎರಡೂ ಪಕ್ಷಕ್ಕೂ. ಬಿಜೆಪಿ ಮತ್ತು ಜೆಡಿಎಸ್ಗೆ ಗೊತ್ತಾಗ್ಬಿಟ್ಟಿದೆ, ಈ ಮೈತ್ರಿಯಿಂದ ನಮಗೇನು ಅವರಿಗೇನು, ಎಷ್ಟು ಸೀಟ್ ನಮ್ಮದು, ಎಷ್ಟು ಸೀಟ್ ಅವರದು, ಯಾವ ಕ್ಷೇತ್ರ ನಮ್ಮದು, ಯಾವ ಕ್ಷೇತ್ರ ಅವರದು. ಇದು ಎರಡೂ ಪಕ್ಷಗಳಿಗೂ ಕೂಡ ಅಂದಾಜಾಗಿದೆ. ಶೀಘ್ರದಲ್ಲೇ ಇದರ ಅಧಿಕೃತ ಘೋಷಣೆಯೂ ಕೂಡ ಆಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಬಿಜೆಪಿ 24 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 4ರಲ್ಲಿ ಜೆಡಿಎಸ್ ಅನ್ನೋದು ಒಂದು ರೀತಿಯ ಲೆಕ್ಕಾಚಾರ. ಮತ್ತೊಂದು 23ರಲ್ಲಿ ಬಿಜೆಪಿ, 5ರಲ್ಲಿ ಜಾತ್ಯತೀತ ಜನತಾದಳ ಅನ್ನೋದು ಮತ್ತೊಂದು ಲೆಕ್ಕ. ಸೊ ಇದಿಷ್ಟೇ ಈಗ ಫೈನಲ್ ಆಗೋದಕ್ಕಿರೋದು. 24-4 ಅಥವಾ 23-5 ಅನ್ನೋ ಲೆಕ್ಕಾಚಾರ ಅಷ್ಟೇ ಫೈನಲ್ ಆಗೋದಕ್ಕೆ ಬಾಕಿ ಇದೆ. ಕನ್ಫರ್ಮ್ ಆಗಿರೋದು ಯಾವ ಕ್ಷೇತ್ರ ಜಾತ್ಯತೀತ ಜನತಾದಳಕ್ಕೆ? ಹಾಸನ. ಆ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರ ಬಿಜೆಪಿ ಜೆಡಿಎಸ್ಗೆ ಬಿಟ್ಟು ಕೊಡುವಂಥ ಯೋಚನೆಯನ್ನ ಮಾಡಬೇಕಾದಂಥ ಅಗತ್ಯನೇ ಇಲ್ಲ. ಯಾಕಂತಂದ್ರೆ ಹಾಸನ ಅನ್ನೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ರಾಜಕೀಯ ಕರ್ಮಭೂಮಿ, ಜನ್ಮಭೂಮಿನೂ ಕೂಡ. ಸೊ ಅಂಥ ಕ್ಷೇತ್ರವನ್ನ
ಸಹಜವಾಗಿ ಜಾತ್ಯತೀತ ಜನತಾದಳ ಪಡ್ಕೊಂಡುತ್ತೆ. ಅದು ಆಲ್ಮೋಸ್ಟ್ ಕ್ಲಿಯರು. ಮೈತ್ರಿ ಆಗೋ ಸಂದರ್ಭದಲ್ಲೂ ಕ್ಲಿಯರ್ ಆಗಿ ಗೊತ್ತಿತ್ತು ಹಾಸನ JDS ಪಾಲಾಗತ್ತೆ ಅನ್ನೋದು. ಎರಡನೇ ಕ್ಷೇತ್ರ JDSಗೆ ಸಿಗ್ತಾ ಇರೋದು ಅದು ಮಂಡ್ಯ. ಸೊ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಕಳೆದ ಬಾರಿ ಬಿಜೆಪಿ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸಿದ ಕಾರಣ ಬಿಜೆಪಿ ಈ ಕ್ಷೇತ್ರವನ್ನು ಬಿಟ್ಟು ಕೊಡುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ JDSನವರು ಮಂಡ್ಯ ಕೇಳದೇ ಇದ್ರೆ ಮತ್ತೆ ಯಾವುದನ್ನು ಕೇಳೋದಕ್ಕೆ ಸಾಧ್ಯ ಇದೆ? ಮಂಡ್ಯವನ್ನೇ ಕೇಳಬೇಕು. JDSಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಿರೋದು ಮಂಡ್ಯದಲ್ಲೇ. ಮಂಡ್ಯವನ್ನು ಕೇಳದೇ ಇದ್ರೆ ಜಾತ್ಯತೀತ ಜನತಾದಳ ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಂಡಂಗೆ, ಅದು ಪೊಲಿಟಿಕಲ್ ಸೂಸೈಡ್ ಆಗುತ್ತೆ. ಆದರೆ ಆ ಪೊಲಿಟಿಕಲ್ ಸೂಸೈಡ್ ಮಾಡೋದಕ್ಕೆ ಜಾತ್ಯತೀತ ಜನತಾದಳ ಒಪ್ಪಿಲ್ಲ. ಮಂಡ್ಯವನ್ನು ಪಟ್ಟು ಹಿಡಿದು ಪಡ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಮಂಡ್ಯ ಕ್ಲಿಯರ್ ಆಗಿದೆ. ಅಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾರೆ ಮತ್ತು ಬಿಜೆಪಿ ನಾಯಕರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಬಿಜೆಪಿಯ ಸ್ಥಳೀಯ ನಾಯಕರು ಜಾತ್ಯತೀತ ಜನತಾದಳಕ್ಕೆ ಸಪೋರ್ಟ್ ಮಾಡ್ತಾರೆ. ಇದು ಕ್ಲಿಯರ್ ಆಗಿದೆ. ದೆಹಲಿ ಅಂಗಳದಲ್ಲಿ ಇದು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕ್ಷೇತ್ರ ಕ್ಲಿಯರ್ ಆಗಿದೆ ಅಂತ ದೆಹಲಿಯಿಂದ ಸಿಗ್ತಾ ಇರುವಂಥ ಮಾಹಿತಿ, ಅದು ಕೋಲಾರ. ಕೋಲಾರ ಕಳೆದ ಬಾರಿ ಬಿಜೆಪಿ ಗೆಲ್ತು. ಅಲ್ಲಿ ಅಚ್ಚರಿಯ ಫಲಿತಾಂಶ ಕೋಲಾರದಲ್ಲಿ ಬಂತು. ಕಾರಣ ಅಲ್ಲಿ ಇದ್ದಂಥ ಪ್ರಮುಖ ರಾಜಕಾರಣಿ KH ಮುನಿಯಪ್ಪ 7 ಬಾರಿ MP ಆಗಿದ್ರು. ಅವರನ್ನು ಸೋಲಿಸಿದ್ದು ಯಾರು ಅಂತಂದ್ರೆ ಬೆಂಗಳೂರಿನ ಕಾರ್ಪೊರೇಟರ್ ಆಗಿದ್ದಂಥ ಮುನಿಸ್ವಾಮಿ. ಬೆಂಗಳೂರಿನ ಕಾಡುಗೋಡಿ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದಂಥ ಮುನಿಸ್ವಾಮಿ KH ಮುನಿಯಪ್ಪ ಸೆಂಟ್ರಲ್ ಮಿನಿಸ್ಟರ್ 2 ಸಲ 3 ಸಲ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ವ್ಯಕ್ತಿಯನ್ನ 7 ಸಲ ಲೋಕಸಭೆಗೆ ಗೆದ್ದಂಥ ವ್ಯಕ್ತಿಯನ್ನು ಸೋಲಿಸಿದ್ರು. ಜೈಂಟ್ ಕಿಲ್ಲರ್, ದೈತ್ಯ ಸಂಹಾರಿ ಆದರು ಮುನಿಸ್ವಾಮಿ. ಸೊ ಆ ಕ್ಷೇತ್ರ ಈ ಬಾರಿ ಜಾತ್ಯತೀತ ಜನತಾದಳದ ಪಾಲಾಗತ್ತೆ ಅನ್ನೋದು ಕೂಡ ಖಚಿತ ಆಗಿದೆ. ಇನ್ನು ಕನ್ಫರ್ಮ್ ಆಗದೇ ಇರೋದು JDSಗೆ ಒಂದು ತುಮಕೂರಿದು ಏನು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆಲ್ಮೋಸ್ಟ್ ಬಿಜೆಪಿಗೆ ಸಿಗತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ, ಗೊತ್ತಿಲ್ಲ. ತುಮಕೂರು ಒಂದು ಫೈನಲ್ ಆಗಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದು ಪ್ರಾಬ್ಲಮ್ ಅಂತ ಹೇಳೋದು ಅಥವಾ ಅವಕಾಶ ಅಂತ ಹೇಳೋದು ಗೊತ್ತಿಲ್ಲ. ಯಾವ ರೀತಿ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸಿ JDS ಸಪೋರ್ಟ್ ಮಾಡಬೇಕಾ ಅಥವಾ JDS ಅಭ್ಯರ್ಥಿ ಕಣಕ್ಕಿಳಿಸಿ ಬಿಜೆಪಿ ಸಪೋರ್ಟ್ ಮಾಡಬೇಕಾ ಅನ್ನೋದು ಒಂದು ಲೆಕ್ಕಾಚಾರ. ಯಾಕೆ ಅಂತಂದ್ರೆ ಅಲ್ಲಿ ಮಂಜುನಾಥ್ ಅವರ ಹೆಸರು, ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಭರ್ಜರಿಯಾಗಿ ಓಡಾಡ್ತಾ ಇದೆ ಮತ್ತು ಅವ್ರು ನಿಂತರೆ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಆದರೆ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಹೇಗೆ ಅನ್ನೋದು ಮತ್ತೊಂದು ಯೋಚನೆ. ಅವರೇನಾದರೂ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವರಿಗೆ JDS ಸಪೋರ್ಟ್ ಮಾಡಿದರೆ ಅದೊಂದು ರೀತಿ ರಾಜಕೀಯ ತಂತ್ರಗಾರಿಕೆ ಬೇರೆ ಆಗುತ್ತೆ ಅನ್ನೋದು. ಆ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. JDS ಇದ್ದು ಇನ್ನೊಂದು ಕ್ಲೈಮ್ ಇದೆ. ಅದು ಯಾವುದು ಅಂತಂದರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಬಿಟ್ಟುಕೊಡಿ ಅಂತ. ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮಗೊಂದಿಷ್ಟು ಶಕ್ತಿ ಇದೆ, ಆ ಕಾರಣಕ್ಕಾಗಿ ರಾಯಚೂರನ್ನು ಬಿಟ್ಟುಕೊಡಿ ಅಂತ JDS ಕಣ್ಣಿಟ್ಟಿದೆ. ಬಟ್ ರಾಯಚೂರು ಕ್ಷೇತ್ರ ಬಿಜೆಪಿ ಬಿಟ್ಟುಕೊಡುವಂಥ ಮನಸ್ಥಿತಿಯಲ್ಲಿದೆಯಾ ಗೊತ್ತಿಲ್ಲ. ಆದರೆ ಹೆಚ್ಚು ಕಿರಿಕಿರಿ ಇಲ್ಲದೆ, ಹೆಚ್ಚು ಸಮಸ್ಯೆ ಇಲ್ಲದೆ ಕ್ಷೇತ್ರಗಳನ್ನು ಹಂಚಿಕೊಳ್ಳೋದಕ್ಕೆ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ನಾಯಕರು ತೀರ್ಮಾನಿಸಿದ್ದಾರೆ. ಅವರೇ ಹೇಳಿರೋ ಪ್ರಕಾರ ನಮ್ಮ ಮೈತ್ರಿ ಏನಿದೆ, ಈ ಮೈತ್ರಿ ಲೋಕಸಭಾ ಎಲೆಕ್ಷನ್ ಉದ್ದೇಶಕ್ಕಾಗಿ ಮಾಡಿರುವಂಥ ಮೈತ್ರಿ ಅಲ್ಲ. ಬದಲಾಗಿ ನಮ್ಮ ಮೈತ್ರಿ ಸುದೀರ್ಘ ಯೋಚನೆಯ ಮೈತ್ರಿ ಅಂತ ಬಿಜೆಪಿ JDS ನಾಯಕರು ಹೇಳಿರೋದ್ರಿಂದ ಇಲ್ಲೇ ಇಚ್ಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಬೇಡ, ಇಲ್ಲೇ ಸಮಸ್ಯೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಬೇಡ, ಆದಷ್ಟು ಶೀಘ್ರ ಇದನ್ನು ಮುಗಿಸೋಣ. ಅಥವಾ ಸೀಟು ಹಂಚಿಕೆಯ ವಿಚಾರದಲ್ಲಿ ಜಗಳ ಮಾಡೋದು, ಕಿರಿಕಿರಿಗಳಾಗೋದು ಇದಾಗೋದು ಬೇಡ ಅಂತ JDS ನಾಯಕರು ಅಥವಾ ಬಿಜೆಪಿ ನಾಯಕರು ಯೋಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇದು ಸುಲಲಿತವಾಗಿ ಮುಗಿಬೇಕು ಅನ್ನೋದು ಲೆಕ್ಕಾಚಾರ. ಸೊ ನಾನು ಆಗಲೇ ಹೇಳಿದೆ, ಮಂಡ್ಯ ಕ್ಲಿಯರ್ ಆಯಿತು. ಸೊ ಮಂಡ್ಯ ಕ್ಲಿಯರ್ ಆಯಿತು ಅಂತಾದರೆ ಸುಮಲತಾ ಅವರ ಭವಿಷ್ಯ ಏನು? ಸುಮಲತಾ ಅವರು ಏನು ಮಾಡ್ತಾರೆ, ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಮಂಡ್ಯ ಕ್ಷೇತ್ರ JDS ಪಾಲಾಗೋದು ಖಚಿತ ಆಗಿದೆ. ಸುಮಲತಾ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಈಗ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಸುಮಲತಾ ಅವರು ಭೇಟಿಯಾಗಿದ್ರು. ಆದರೆ ಬಿಜೆಪಿ ಒಂದು ಉಭಯ ಸಂಕಟಕ್ಕೆ ಸಿಲುಕಿದೆ. ಅದು ಯಾವುದು ಅಂತಂದ್ರೆ ಮೈತ್ರಿ ಧರ್ಮವನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ. ಮಂಡ್ಯವನ್ನು JDSಗೆ ಬಿಟ್ಟು ಕೊಡದೆ ಮತ್ತೆ ಯಾವುದನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯ? ಸೊ ಆ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಪರ್ಯಾಯ ಕ್ಷೇತ್ರವನ್ನೇನಾದರೂ ಬಿಜೆಪಿ ಸೂಚಿಸುತ್ತಾ? ಪರ್ಯಾಯ ಕ್ಷೇತ್ರ ಅಂತಂದ್ರೆ ಒಂದು ಬೆಂಗಳೂರು ಉತ್ತರ, ಸದಾನಂದ ಗೌಡರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಬೆಂಗಳೂರು ಕೇಂದ್ರ, PC ಮೋಹನ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಅಲ್ಲಿ ಸುಮಲತಾ ಅವರನ್ನೇನಾದರೂ ಕಣಕ್ಕಿಳಿಸಿದರೆ
ಅಂತ ಯೋಚನೆಗಳು ಇದಾವ ಗೊತ್ತಿಲ್ಲ, ಅಥವಾ ಪರ್ಯಾಯ ಕ್ಷೇತ್ರವನ್ನು ಸುಮಲತಾ ಅವರು ಒಪ್ಪಿಕೊಳ್ಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ. ಸೊ ಇದೆಲ್ಲವೂ ಕೂಡ ಈಗ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇರೋದು. ಸುಮಲತಾ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಸದ್ಯ ಇರುವಂಥ ಪ್ರಶ್ನೆ ಅದೇ. ಮಂಡ್ಯ ಆಲ್ಮೋಸ್ಟ್ ಕ್ಲಿಯರು, ಅದು ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಕಣಕ್ಕಿಳಿಯೋದು. ಸುಮಲತಾ ಅಂಬರೀಶ್ ಏನು ಮಾಡ್ತಾರೆ ಗೊತ್ತಿಲ್ಲ, ಯಾವ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ ಗೊತ್ತಿಲ್ಲ. ಕ್ಷೇತ್ರಗಳು ಅಂತ ಬಂದಾಗ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ, ಈ ಎರಡು ಕ್ಷೇತ್ರಗಳ ಬಗ್ಗೆ ಯೋಚನೆ ಏನಾದರೂ ಹೈಕಮಾಂಡ್ ಮಾಡಿದೆಯಾ? ಒಂದು ವೇಳೆ ಸೂಚನೆಯನ್ನು ಕೊಟ್ಟರೆ ಅದನ್ನು ಸುಮಲತಾ ಅವರು ಒಪ್ಪಿಕೊಳ್ತಾರ, ಆ ಆಫರನ್ನು ಸ್ವೀಕರಿಸ್ತಾರ? ಸೊ ಇದೆಲ್ಲವೂ ಕೂಡ ಪ್ರಶ್ನೆ. ಇನ್ನು ಕಾಂಗ್ರೆಸ್ಸು, ನಾನು ಬಿಜೆಪಿ ಮತ್ತು JDSನ ಲೆಕ್ಕಾಚಾರವನ್ನು ಹೇಳಿದೆ. ಕಾಂಗ್ರೆಸ್ಸು ಹಳೆ ಮೈಸೂರಿಗೆ ಸಂಬಂಧಿಸಿದಂತೆ ಏನು ಯೋಚನೆಯನ್ನು ಮಾಡಿಕೊಂಡಿದೆ? ಹಳೆ ಮೈಸೂರು ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಪ್ರಮುಖವಾದಂಥ ಭಾಗ. ಹಳೆ ಮೈಸೂರಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಯೋಚನೆ ಇದೆ. ಆದರೆ ಹಳೆ ಮೈಸೂರಲ್ಲಿ ಪ್ರಾಬ್ಲಮ್ಮೂ ಇದೆ. ನೀವು ಹಳೆ ಮೈಸೂರು ಭಾಗ ಏನಿದೆ, ಇದು ಮೈತ್ರಿಯ ಚಕ್ರವ್ಯೂಹ ಇರುವಂಥ ಜಾಗ. ನಿಜವಾಗಿಯೂ ಮೈತ್ರಿಯ ಶಕ್ತಿ ಏನಿದೆ ಅದು ಇರುವಂಥ ಜಾಗ ಯಾವುದು ಅಂತಂದರೆ ಹಳೆ ಮೈಸೂರು ಭಾಗ. ಕಾರಣ JDS ಪ್ರಬಲವಾಗಿದೆ, BJPಯು ಪ್ರಬಲವಾಗಿದೆ. ಎರಡೂ ಶಕ್ತಿಗಳು ಒಂದಾದರೆ ಕಾಂಗ್ರೆಸ್ಸಿಗೆ ಅದು ಸಮಸ್ಯೆಯನ್ನು ತರುವಂಥ ರೀಜನ್ನು. ಉತ್ತರ ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ, ಈ ಮೂರು ರೀಜನನ್ನು ಹೋಲಿಸಿದರೆ ಹಳೆ ಮೈಸೂರು ದೊಡ್ಡ ಸಮಸ್ಯೆ ಕಾಂಗ್ರೆಸ್ನ ಪಾಲಿಗೆ. ಅದಕ್ಕೆ ಕಾರಣ JDSನ ಶಕ್ತಿ. ಇಲ್ಲಿ BJP ಜೊತೆಗೆ ಮಾತ್ರ ಅಲ್ಲ, ಅಲ್ಲೆಲ್ಲ BJP ಎದುರಾಳಿ ಕಾಂಗ್ರೆಸ್ಸಿಗೆ. ಇಲ್ಲಿ BJP ಜೊತೆಗೆ ಮತ್ತೊಂದು ಪ್ರಬಲ ಶಕ್ತಿ ಜಾತ್ಯತೀತ ಜನತಾದಳ ಒಂದಾಗಿರೋದ್ರಿಂದ, ಒಟ್ಟಾಗಿರೋದ್ರಿಂದ ಕಾಂಗ್ರೆಸ್ನ ಪಾಲಿಗೆ ಹಳೆ ಮೈಸೂರು ಭಾಗ ಸಮಸ್ಯೆಯನ್ನು ತರಬಹುದು. BJP ಮತ್ತು JDS ಮತಗಳೇನಾದರೂ ಒಂದಾದರೆ, ಇಲ್ಲಿ ರಾಜಕೀಯವಾಗಿ ಹೆಂಗೆ ಲೆಕ್ಕಾಚಾರ ಅಂತಂದರೆ, ಎರಡು ಪಕ್ಷದ ಓಟುಗಳು 50-50-100 ಆಗಬೇಕು ಅಂತಿಲ್ಲ. ಸೊ ಆಗತ್ತೆ ಅಂತಲೂ ಗ್ಯಾರಂಟಿ ಅಲ್ಲ, ಆದರೆ ಅದರಿಂದಾಗಿ ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ ಕಾಂಗ್ರೆಸ್ಸಿಗೆ. JDS ಓಟು ಮತ್ತು BJP ಓಟು ಒಟ್ಟು ಸೇರಿದರೆ, ಹಾಲು ಜೇನಿನಂತೆ ಈ ಓಟು ಒಂದಾದರೆ ಕಾಂಗ್ರೆಸ್ನ ಪಾಲಿಗೆ ಅದು ಬಹಳ ದೊಡ್ಡ ಅಲರಾಮಿಂಗು. ಈ ಭಾಗದ ರಾಜಕೀಯ ಲೆಕ್ಕಾಚಾರಗಳು ಆಗಿದ್ದಾವೆ. ಈ ಭಾಗದಲ್ಲಿ BJP ಮತ್ತು JDS ಶಕ್ತಿಯ ನಿಜವಾದಂಥ ಪ್ರದರ್ಶನವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. BJP ಮತ್ತು JDSನ ಶಕ್ತಿ ಏನು, ಅದು ಏನು ಮಾಡಬಲ್ಲದು, ಏನು ಮಾಡುವಂಥ ಸಾಮರ್ಥ್ಯ ಇದೆ ಆ ಶಕ್ತಿಗೆ ಅನ್ನೋದು ನಾಡಿದ್ದು ಗೊತ್ತಾಗತ್ತೆ ನಮಗೆ. ಆ ಕಾರಣಕ್ಕಾಗಿ ಹಳೆ ಮೈಸೂರು ತುಂಬ ಪ್ರಮುಖ ಈ ಬಾರಿಯ ರಾಜಕೀಯ ಲೆಕ್ಕಾಚಾರಗಳಲ್ಲಿ. ಕೈಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸೀಟ್ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಯಾಕೆ ಅಂತಂದರೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಇದೇ ಭಾಗದವರು, ಹಳೆ ಮೈಸೂರಿನವರೇ ಇಬ್ಬರು ಕೂಡ. ಮುಖ್ಯಮಂತ್ರಿ ಮೈಸೂರಿನವರು, ಉಪಮುಖ್ಯಮಂತ್ರಿ ನಮ್ಮ ಕನಕಪುರದವರು. ಸೊ ಆ ಕಾರಣಕ್ಕಾಗಿ ಈ ಇಬ್ಬರು ಪ್ರಮುಖ ನಾಯಕರು ಈ ಭಾಗದವರು ಆಗಿರೋದ್ರಿಂದ ಹೆಚ್ಚು ಸೀಟನ್ನು ಗೆಲ್ಲಬೇಕು. ಹೈಕಮಾಂಡ್ನ ನಿರೀಕ್ಷೆಯೂ ಕೂಡ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅನ್ನೋದೇ ಆಗಿದೆ. ಆದರೆ ಗೆಲ್ಲುವಂಥ ಪೂರಕವಾದಂಥ ವಾತಾವರಣ ಕಾಂಗ್ರೆಸ್ನ ಪಾಲಿಗೆ ಇದೆಯಾ ಹಳೆ ಮೈಸೂರಿನಲ್ಲಿ? ಆ ಡೀಟೇಲ್ ಕೂಡ ನಾವು ನೋಡ್ತಾ ಹೋಗೋಣ. ಯಾಕೆಂತಂದರೆ, ಕಾಂಗ್ರೆಸ್ಗೆ ಗೆಲ್ಲುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇದೆಯಾ ಹಳೆ ಮೈಸೂರಲ್ಲಿ? ಹಳೆ ಮೈಸೂರಲ್ಲಿ ದೊಡ್ಡ ಸಮಸ್ಯೆ ಇರೋದು ಕಾಂಗ್ರೆಸ್ಸಿಗೆ ಅಭ್ಯರ್ಥಿ ಆಯ್ಕೆ. ಅಭ್ಯರ್ಥಿ ಆಯ್ಕೆಯ ತಲೆನೋವು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿದೆ. ತಮ್ಮ ಕೈ ಮೇಲಾಗಬೇಕು ಅಂತ ಇಬ್ಬರೂ ಕೂಡ ಜಿದ್ದಿಗೆ ಬಿದ್ದಿದ್ದಾರೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ವಿಚಾರ ಏನಿದೆ ಅದು ಕಗ್ಗಂಟಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ಇಬ್ಬರೂ ಕೂಡ ಬಯಸ್ತಾ ಇರೋದು ನನ್ನ ಕೈ ಮೇಲಾಗಬೇಕು, ಇಬ್ಬರಿಂದಲೂ ಕೂಡ ತಮ್ಮವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪ್ರಯತ್ನ ಶುರುವಾಗಿದೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಒಂದಿಷ್ಟು ಕ್ಷೇತ್ರಗಳಿದ್ದಾವೆ. ತುಮಕೂರು, ಅಲ್ಲಿ ಸಿದ್ದರಾಮಯ್ಯ ಅವರು ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ ಮುದ್ದಹನುಮೇಗೌಡ, DK ಶಿವಕುಮಾರ್ ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ DC ಗೌರಿಶಂಕರ್. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ ಲಕ್ಷ್ಮಣ್, ಈ ಕಡೆ DK ಶಿವಕುಮಾರ್ ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ ಡಾಕ್ಟರ್ ಸುಶ್ರುತ್ ಗೌಡ. ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯ ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ ಅದು ರಕ್ಷಾರಾಮಯ್ಯ, ಈ ಕಡೆ DK ಶಿವಕುಮಾರ್ ಬಯಸ್ತಾ ಇರುವಂಥ ಕ್ಯಾಂಡಿಡೇಟ್ ವೀರಪ್ಪ ಮೊಯ್ಲಿ. ಚಾಮರಾಜನಗರದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. DK ಶಿವಕುಮಾರ್ ಅದು ಸಚಿವರಾದಂಥ ಮಹದೇವಪ್ಪ ಅವರೇ ಕಂಟೆಸ್ಟ್ ಮಾಡಲಿ ಅಂತ DK ಶಿವಕುಮಾರ್ ಬಯಸ್ತಾರೆ. ಈ ಕಡೆ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಟಿಕೆಟ್ ಕೊಡೋಣ ಅಂತ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಟಿಕೆಟ್ ಹಂಚಿಕೆ ಪ್ರಾಬ್ಲಮ್ ಇದೆ ಈ ರೀಜನಲ್ಲಿ ಕಾಂಗ್ರೆಸ್ನ ಪಾಲಿಗೆ.
ತಮ್ಮದೇ ಕಾರಣವನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾರೆ. ಯಾಕೆ ಇವರು ಅಭ್ಯರ್ಥಿಗಳಾಗಬೇಕು ಮತ್ತು ತಾವು ಸೂಚಿಸಿದಂಥ ಅಭ್ಯರ್ಥಿಗಳ ಪರವಾಗಿ ಇವರು ಬ್ಯಾಟಿಂಗೂ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಕಾಂಗ್ರೆಸ್ಸಿಗೆ. ಒಂದು ವೇಳೆ ನಾನು ಬಯಸಿದವರಿಗೆ, ನಾನು ಸೂಚಿಸಿದವರಿಗೆ ಟಿಕೆಟ್ ಕೊಡದೇ ಇದ್ರೆ ನಾಡಿದ್ದು ಫಲಿತಾಂಶ ಬರುತ್ತಲ್ಲ, ಆಗ ನನ್ನನ್ನು ಜವಾಬ್ದಾರಿಯನ್ನಾಗಿ ಮಾಡಬೇಡಿ. ಸೊ ಇದು ಸ್ಪಷ್ಟ ಎಚ್ಚರಿಕೆ ಹೈಕಮಾಂಡ್ಗೆ. ನಾನು ಹೇಳಿದವರಿಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರ್ತೀನಿ ಅಥವಾ ಗೆಲ್ಲಬಹುದು. ನಾಳೆ ನಾನು ಸೂಚಿಸದವರಿಗೆ ಟಿಕೆಟ್ ಕೊಟ್ಟು ಸೋತ್ರೆ ಆಗ ನಮ್ಮನ್ನ ಜವಾಬ್ದಾರಿಯನ್ನಾಗಿ ಮಾಡಬೇಡಿ ಅಂತ ಇಬ್ಬರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದು ಕಾಂಗ್ರೆಸ್ಸಿಗೆ ಸಮಸ್ಯೆಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಎರಡೂ ಪಕ್ಷಗಳಿಗೂ ಕೂಡ ಅಥವಾ ಎರಡೂ ಮೈತ್ರಿಕೂಟ ಅಂತ ನಾವು ಭಾವಿಸಿದ್ರೆ ಈ ಎರಡೂ ಕಡೆಗೂ ಕೂಡ ಹಳೆ ಮೈಸೂರು ಯಾಕೆ ಪ್ರಮುಖ ಮತ್ತು ಅಲ್ಲಿರುವಂಥ ಸವಾಲುಗಳು ಏನು ಅನ್ನೋದನ್ನು ನಾನು ಮಾತನಾಡ್ತಾ ಇದ್ದೆ. ಈಗ ನಮ್ಮ ಜೊತೆಗೆ ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ. ಬಿ ವಿ ಶಿವಶಂಕರ್ ಸರ್, ನಮಸ್ಕಾರ. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮೈತ್ರಿಯ ನಿಜವಾದಂಥ ಶಕ್ತಿ ಇರೋದು ಕೂಡ ಹಳೆ ಮೈಸೂರಲ್ಲೇ. ಕಾಂಗ್ರೆಸ್ನ ಪ್ರಮುಖ ನಾಯಕರು, ಘಟಾನುಘಟಿ ನಾಯಕರು ಇರೋದು ಕೂಡ ಹಳೆ ಮೈಸೂರಲ್ಲೇ. ಸೊ ಯಾರಿಗೆ ಏನ್ ಸವಾಲು? ಈ ಸವಾಲನ್ನ ಯಾರು ಮೆಟ್ಟಿ ನಿಲ್ಲುವಂತ ಸಾಧ್ಯತೆ ಹೆಚ್ಚಿದೆ? ರಕ್ಷಿತ್, ಈಗ ಎರಡೂ ಪಕ್ಷಗಳಿಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ ನೀವು ಹೇಳ್ತಾ ಇರುವಂತಹ ಏನು ಒಕ್ಕಲಿಗ ಬೆಲ್ಟ್ ಇದೆ, ಅದರಲ್ಲಿ ಎರಡೂ ಪಕ್ಷಗಳಿಗೆ ಅವ್ರದೇ ಆದಂಥ ಸವಾಲುಗಳಿವೆ. ಬಹಳ ಪ್ರಮುಖವಾದಂಥ ಸವಾಲು ಏನು ಅಂತಂದರೆ, ಬಿಜೆಪಿಗಾಗಲಿ ಕಾಂಗ್ರೆಸ್ಗಾಗಲಿ ಸಮರ್ಥ ಒಕ್ಕಲಿಗ ಕ್ಯಾಂಡಿಡೇಟ್ಸ್ ಇಲ್ಲ. ಅಂದರೆ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಕಾಂಗ್ರೆಸ್ಗೂ ಕೂಡ ಅಂತ ಏನಂದ್ರೆ ಫರ್ಮಿಡಬಲ್ ಕ್ಯಾಂಡಿಡೇಟ್ ಅಂತ ಒಕ್ಕಲಿಗರಿಗೆ ಇಲ್ಲ, ಒಕ್ಕಲಿಗ ಕ್ಯಾಂಡಿಡೇಟ್ಸ್. ಹಾಗೇನೆ ಬಿಜೆಪಿಗಂತೂ ಇಲ್ಲವೇ ಇಲ್ಲ. ಅವ್ರು ಇವಾಗ ಈ ಒಂದು ಬೆಲ್ಟಲ್ಲಿ ಒಂದು ಅವರು ಇನ್ರೋಡ್ಸನ್ನು ಮಾಡಲೇಬೇಕಾಗಿದೆ. ಅವರು ಸ್ವತಃ ಬಿಜೆಪಿ ಸ್ಥಾನಗಳನ್ನು ಗೆಲ್ಲದೆ ಹೋದರೂ ಕೂಡ ಕಾಂಗ್ರೆಸ್ನ ಮಾರ್ಚನ್ನು ಸ್ಟಾಪ್ ಮಾಡಬೇಕಾಗಿದೆ. ಕಾಂಗ್ರೆಸ್ ಗೆಲ್ಲೋದನ್ನು ತಡಿಬೇಕು ಅನ್ನುವಂಥ ಒಂದು ಇರಾದೆ ಅವರಿಗಿದೆ. ಅದಕ್ಕೋಸ್ಕರನೇ ಅವರು JDS ಜೊತೆ ಕೈ ಜೋಡಿಸಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಹೋದರೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಮೇಲ್ಗೈ ಇರ್ತಾ ಇತ್ತು, ಅಂದರೆ ಆಸ್ ಕಂಪೇರ್ ಟು ಬಿಜೆಪಿ. ಈಗ JDS ಬಿಜೆಪಿ ಜೊತೆ ಬಂದಿರೋದ್ರಿಂದ ಈಕ್ವೇಷನ್ ಚೇಂಜ್ ಆಗಿದೆ. ಹಾಗಂತ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಈಗ ಏನಂದರೆ ಬಿಜೆಪಿ ಒಂದು ಮೈತ್ರಿ ಧರ್ಮವನ್ನು ಪಾಲಿಸಬೇಕು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಮಂಡ್ಯದಲ್ಲಿ, ಅದಕ್ಕೋಸ್ಕರ JDSಗೆ ಆ ಮಂಡ್ಯ ಸೀಟನ್ನು ಕೊಡಬೇಕಾಗಿ ಬಂತು ಅಥವಾ ಕೊಡಬೇಕಾಗಿ ಬರ್ತಾ ಇದೆ ಅಂತ. ಅದೇ ಮೈತ್ರಿ ಧರ್ಮದ ಒಂದು ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಅದೇ ಆಬ್ಲಿಗೇಷನ್ ಬಿಜೆಪಿಗೆ ಸುಮಲತಾ ಮೇಲೂ ಇದೆ. ಸುಮಲತಾ ಅವರು ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅವರಿಗೆ ಬಿಜೆಪಿ 2019 ಲೋಕಸಭಾ ಎಲೆಕ್ಷನ್ಸಲ್ಲಿ ಸಪೋರ್ಟ್ ಮಾಡಿರಬಹುದು. ಆ ಸಪೋರ್ಟಿಂದ ಸುಮಲತಾ ಅವರು ಗೆದ್ದಿರಬಹುದು. ಬಟ್ ಆ ನಂತರ ಅಂದರೆ ಈ 2023 ಅಸೆಂಬ್ಲಿ ಎಲೆಕ್ಷನ್ಗೆ ಮುಂಚೆ ಒಂದು ಕರಾರಾಗಿದೆ ಬಿಜೆಪಿ ಮತ್ತು ಸುಮಲತಾ ಅವರ ಮಧ್ಯದಲ್ಲಿ. ಅದೇನು ಅಂತಂದರೆ, ಸುಮಲತಾ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ. ಆ ಸಪೋರ್ಟನ್ನು ಅವರು ಓಪನ್ ಆಗಿ ಏನಂತಂದರೆ, ಬಿಜೆಪಿ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಂಡ್ಯದಲ್ಲಿ ಇದು ರಿಸ್ಕಿ ಫ್ಯಾಕ್ಟರ್ ಆಗಿದ್ದರೂ ಕೂಡ, ಅಂದರೆ ಯಾವತ್ತೂ ಬಿಜೆಪಿಗೆ ಅಲ್ಲಿ ಒಂದು ರೀತಿ ಹೋಲ್ಡೇ ಇಲ್ಲ ಅಂತ ಒಂದು ಸಂದರ್ಭದಲ್ಲೂ ಕೂಡ ಸುಮಲತಾ ಅವರು ಇದು ಓಪನ್ ಆಗಿ ಮುಂದೆ ಬಂದು ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಥರ ಹೇಳೋದಕ್ಕೆ ಕಾರಣ ಏನಂದ್ರೆ, ಅವ್ರು ಆಲ್ಮೋಸ್ಟ್ ಬಿಜೆಪಿಗೆ ಸೇರ್ಬೇಕಾಗಿತ್ತು. ಟೆಕ್ನಿಕಲ್ ರೀಸನ್ ಅಂದ್ರೆ ಇದು ಪ್ರಾಬ್ಲಮ್ ಇದೆ. ನಾನು ಮತ್ತೆ ಕನೆಕ್ಟ್ ಮಾಡಿಸ್ತೀನಿ, ಒಂದೇ ನಿಮಿಷ ಸರ್, ಹಾಗೆ ಇರಿ. ನಿಮ್ ಧ್ವನಿದ್ದೇನೋ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಕನೆಕ್ಟ್ ಮಾಡಿಸ್ತೀನಿ. ಅಲ್ಲಿ ಶಿವಶಂಕರ್ ಸರ್ ಮಾತನಾಡ್ತಾ ಇದ್ರು. ಒಂದಂತೂ ಸ್ಪಷ್ಟ, ಹಳೆ ಮೈಸೂರು ಎರಡೂ ಮೈತ್ರಿಕೂಟಗಳಿಗೂ ಕೂಡ ಸವಾಲು. ಕಾಂಗ್ರೆಸ್ ಸೋಲೋ ಆಗಿ ಅಂದರೆ ಏಕಾಂಗಿಯಾಗಿ ಇಲ್ಲಿ ಫೈಟ್ ಮಾಡುತ್ತೆ. ಬಿಜೆಪಿಗೆ JDSನ ಊರುಗೋಲು ಅಥವಾ JDSಗೆ ಬಿಜೆಪಿಯ ಊರುಗೋಲು ಈ ಬಾರಿ ಸಿಕ್ಕಿದೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡ್ರೂ ಕೂಡ ಅದರಿಂದಾಗಿ ದೊಡ್ಡ ಅನುಕೂಲ ಆಗಿರಲಿಲ್ಲ. ಆದರೆ ನಾವು JDS ಮತ್ತು ಬಿಜೆಪಿ ನಾಯಕರನ್ನ ಕೇಳಿದಾಗ ಅವರು ಹೇಳೋದು, ಕಾಂಗ್ರೆಸ್ ಮತ್ತು JDSನ ಮೈತ್ರಿಗೂ ಬಿಜೆಪಿ ಮತ್ತು JDSನ ಮೈತ್ರಿಗೂ ವ್ಯತ್ಯಾಸ ಇದೆ ಈ ಭಾಗದಲ್ಲಿ. ಕಾರಣ, ಕಾಂಗ್ರೆಸ್ ಮತ್ತು JDS ಸಾಂಪ್ರದಾಯಿಕ ವೈರಿಗಳು ಈ ಹಳೆ ಮೈಸೂರು ಭಾಗದಲ್ಲಿ, ಬಿಜೆಪಿ ಅಲ್ಲ. ಆ ಕಾರಣಕ್ಕಾಗಿ ಬಿಜೆಪಿ JDS ಒಂದಾದರೆ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ನಮ್ಮ ಕಾರ್ಯಕರ್ತರಿಗೆ ಇದೆ, ನಮ್ಮ ಮತದಾರರಿಗಿದೆ ಅಂತ JDS ಮತ್ತು ಬಿಜೆಪಿಯ ನಾಯಕರು ಹೇಳ್ತಾರೆ. ಗೊತ್ತಿಲ್ಲ, ಅದರದ್ದು ನಾಡಿದ್ದು ಫಲಿತಾಂಶ ಬಂದಾಗ ನಮಗೆ ಅದರ ಅಂದಾಜು ಸಿಗುತ್ತೆ. ಆದರೆ ಅವರ ಲೆಕ್ಕಾಚಾರ ಹಂಗಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಾವು ಇಂಟ್ರೆಸ್ಟಿಂಗು ಅಂತ ಗಮನಿಸಬೇಕಾಗಿರೋದು, ಬೆಂಗಳೂರು ಗ್ರಾಮಾಂತರವನ್ನೇ ನಾವು ತೆಗೆದುಕೊಳ್ಳೋಣ.
ಕಾಂಗ್ರೆಸ್ MP ಇರುವಂಥ ಕ್ಷೇತ್ರ. ಕಳೆದ ಬಾರಿ BJP ಅಲ್ಲಿ 6,71,000 ವೋಟನ್ನು ಪಡ್ಕೊಂಡಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. 2014 ಎಲೆಕ್ಷನ್ನಲ್ಲಿ DK ಸುರೇಶ್ ಕಂಟೆಸ್ಟ್ ಮಾಡಿದರೂ ಕೂಡ BJP ಮತ್ತು JDS ಗಣನೀಯ ಪ್ರಮಾಣದ ವೋಟನ್ನು ತೆಗೆದುಕೊಂಡಿದೆ. BJP JDS ಒಂದಾದರೆ ಅಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬಹುದು ಅನ್ನೋ ರೀತಿಯ ನಂಬರ್ಸ್ ಇದಾವೆ. ಈ ನಂಬರ್ಸ್ ವೋಟ್ ಆಗತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಎರಡೂ ಪಾರ್ಟಿಗೂ ಕೂಡ ಅಲ್ಲಿ ಒಂದು ರೀತಿ ಐಡೆಂಟಿಟಿ ಇದೆ ಅನ್ನೋದು ಸ್ಪಷ್ಟ. ಆ ಎರಡು ವೋಟುಗಳು ಒಂದಾಗತ್ತಾ ಅನ್ನೋದು ಲೆಕ್ಕಾಚಾರ. ಎಸ್, ಈಗ ಶಿವಶಂಕರ್ ಅವರು ಮತ್ತೆ ಜಾಯ್ನ್ ಆದರು. ಸರ್, ಒಂದು ನನಗೆ ಕಾಡ್ತಿರುವಂಥ ಪ್ರಶ್ನೆ ಅದೇ. ಈಗ JDS ಮತ್ತು BJP ಒಂದಾಯಿತು ಅಂತ ಅನ್ಕೊಳ್ಳೋಣ, ನಾಯಕರು ಒಂದಾಗ್ತಾರೆ, ಕಾರ್ಯಕರ್ತರು ಮತ್ತು ವೋಟರ್ಸು ಒಂದಾಗ್ತಾರ? ನಾವು ಅಂಕಿಅಂಶ ನೋಡಿದರೆ JDS BJP ಒಂದು ವೇಳೆ ಒಂದಾದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇದೆ ಈ ಭಾಗದಲ್ಲಿ ಅಂತ ಗೊತ್ತಾಗುತ್ತೆ. ಇದು ರಿಸ್ಕಿ ಪ್ರಪೋಸಿಷನ್ ರಕ್ಷಿತ್ ಅವರೇ. ಹೇಗೆ ಅಂದರೆ, ರಿಸ್ಕ್ ಬಂದು ನೀವು ಹೇಳಿದಂಥ ಒಂದು ಮಾತು ಏನಂತಂದರೆ, ಮೇಲುಗಡೆ ಟಾಪ್ ಲೆವೆಲ್ನಲ್ಲಿ ಹೈಕಮಾಂಡ್ಗಳು ಸೋಕಾಲ್ಡ್ ಅಂದರೆ ಟಾಪ್ ನಾಯಕರು ಒಂದಾಗ್ತಾರೆ, ಆದರೆ ಕ್ಯಾಡರು ಎರಡೂ ಪಾರ್ಟಿಯ ಕ್ಯಾಡರ್ಗಳು ಜೊತೆ ಸೇರಿ ಕೆಲಸ ಮಾಡಬೇಕಲ್ಲ ಅಂತ ಒಂದು. ಇದು ಅದು ಡೈನಾಮಿಕ್ಸ್ ಏನಂತಂದರೆ ಗ್ರೌಂಡ್ ಲೆವೆಲಲ್ಲಿ ಹೇಗಾಗುತ್ತೆ ಅನ್ನೋದು ಒಂದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ಈ ಪೋಲರೈಸೇಷನ್ ಅಂದರೆ ಈಗ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಅಂತ ಬಂದಾಗ 3 ಪೋಲಾರ್ ಅಂದರೆ 3 ಪೋಲ್ಸ್ ಇರ್ತಾ ಇತ್ತು, ಕಾಂಗ್ರೆಸ್ಸು, JDS ಮತ್ತು BJP. ಅದೆಲ್ಲಿ ಸೌತ್ ಕರ್ನಾಟಕದಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ. ಈಗ ಅದು ಎರಡಾಗ್ಬಿಡುತ್ತೆ. ಒಂದು ಪೋಲರೈಸೇಷನ್ ಅಂದರೆ ಈಗ BJP ವರ್ಸಸ್ ಕಾಂಗ್ರೆಸ್ ಅಂತ ಆಗುತ್ತೆ. ಆ BJP ವರ್ಸಸ್ ಕಾಂಗ್ರೆಸ್ ಅಂತ ಆದಾಗ BJP ಜೊತೆ JDS ಇರುತ್ತೆ. ಆದರೆ ಈ ಥರ ನೇರವಾದಂಥ ಹಣಾಹಣಿಯಲ್ಲಿ ಯಾರಿಗೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ, ಇವಾಗ ಕೋಲಾರಲ್ಲಿ ಈಗ ಇದು ಟ್ರಯಾಂಗ್ಯುಲರ್ ಫೈಟ್ ಇದ್ದಿದ್ದರಿಂದನೇ BJP ಲಾಸ್ಟಲ್ಲಿ 2019ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಇದು BJP ಜೊತೆ JDS ಸೇರಿಕೊಂಡು ಅವರಿಬ್ಬರು ಸೇರಿ ಕಾಂಗ್ರೆಸ್ಸನ್ನು ನೇರವಾಗಿ ಫೈಟ್ ಮಾಡೋಕ್ಕಾದರೆ, ಅದರಲ್ಲೂ ಕೂಡ ಕಾಂಗ್ರೆಸ್ಗೆ KH ಮುನಿಯಪ್ಪ ಅವ್ರ ಕ್ಯಾಂಡಿಡೇಟ್ ಆದರೆ, ಇದು ಈ ಮೈತ್ರಿ ಅನ್ನೋದು ವರ್ಕ್ ಆಗುತ್ತಾ, ಮೈತ್ರಿನೇ ನೆಗೆಟಿವ್ ಆಗ್ಬೋದಲ್ಲ ಅನ್ನೋದು ಒಂದು ಆತಂಕ ಕೂಡ ನಾವು ಇದು ಮಾಡೋ ಹಾಗಿಲ್ಲ. ನೀವು ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ, ಏನಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಮೈತ್ರಿಯಿಂದ BJP ಮೈತ್ರಿಗೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಮೇಲ್ನೋಟಕ್ಕೆ ಅರ್ಥಮೆಟಿಕಲ್ಲಿ ನಮಗೆ ಕಾಣಿಸ್ತಾ ಇದೆ. ಏನು ಅಂತಂದರೆ, ನೀವು ಹೇಳಿದ ಹಾಗೆ ಈಗ 6 ಲಕ್ಷ ಮತಗಳು ಅಂದರೆ ಅಂದರೆ ಇವಾಗ JDS ಕೂಡ ಅಲ್ಲಿ ಕಮ್ಮಿ ಇಲ್ಲ. ಯಾಕಂದರೆ 2009ರಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. 2014ರಲ್ಲಿ ನೀವು ಹೇಳಿದ ಹಾಗೆ ಉಪಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಸುರೇಶ್ ಅವರು ಗೆದ್ದರು. ಅಲ್ಲಿಂದ ಅವರ ರಾಜಕೀಯ ಪ್ರವೇಶ ಆಯಿತು. 2ನೇ ಸಾರಿ 2019ರಲ್ಲಿ ಗೆದ್ದರು. ಅಂದರೆ ಇಲ್ಲಿ ಎರಡೂ ಪಕ್ಷಗಳು ಸ್ಟ್ರಾಂಗ್ ಇದೆ. ಹಾಗಂತ BJPಯನ್ನು ಕಡೆಗಣಿಸೋ ಹಾಗಿಲ್ಲ. ಅಂದರೆ ಅಶ್ವಥ್ ನಾರಾಯಣ್ ಗೌಡ ಅವರು ಲಾಸ್ಟ್ ಟೈಮಲ್ಲಿ BJP ಕ್ಯಾಂಡಿಡೇಟ್, ಅವರು ಸಬ್ಸ್ಟಾನ್ಷಿಯಲ್ ವೋಟನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಸರ್, ನಿಮ್ಮ ಆಡಿಯೋದಲ್ಲಿ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕ್ಷಮಿಸಿ ಸರ್. ಡಿಸ್ಟರ್ಬೆನ್ಸ್ ಇದೆ ಸಿಕ್ಕಾಪಟ್ಟೆ. ಅಂದ್ರೆ ಮಾತನಾಡಿದ್ದು ನಮ್ಮ ವ್ಯೂವರ್ಸ್ಗೆ, ನಮ್ಮ ವೀಕ್ಷಕರಿಗೆ ಅದು ಕನ್ವೆ ಆಗದಂತ ಸ್ಥಿತಿ ಇರೋದ್ರಿಂದ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಒಂದಂತೂ ಸ್ಪಷ್ಟ, ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಹಿತಿಯನ್ನ ಅಥವಾ ಅದರ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ಸು ಮೈ ಮರೆತರೆ ಬೆಂಗಳೂರು ಗ್ರಾಮಾಂತರವೂ ಕೂಡ ಕಾಂಗ್ರೆಸ್ನ ಪಾಲಿಗೆ ಸಮಸ್ಯೆಯಾಗುವಂಥ ಕ್ಷೇತ್ರವೇ. ಯಾಕೆ ಅಂತಂದರೆ ಅಲ್ಲಿನ ನಂಬರ್ಸ್ ಹಂಗಿದಾವೆ. ಅಲ್ಲಿ DK ಸುರೇಶ್ ಅವರು ಕಳೆದ ಬಾರಿ ಪಡೆದಂಥ ವೋಟು ಮತ್ತು BJP ಅಭ್ಯರ್ಥಿ ಪಡೆದಂಥ ವೋಟನ್ನು ನೀವು ಗಮನಿಸ್ತಾ ಹೋದರೆ 6,71,000 ವೋಟು ಅಶ್ವಥ್ ನಾರಾಯಣ್ ಗೌಡ ಪಡ್ಕೊಂಡ್ರು, ಮಾಜಿ MLC. ಅಂದರೆ ಟೈಟ್ ಫೈಟ್ ಕೊಟ್ಟರು. ಆ BJPಯ ಪಾಲಿಗೆ ಡ್ರೈ ನೆಲ ಅಂತ ಭಾವಿಸಲಾಗುವಂಥ ಬೆಂಗಳೂರು ಗ್ರಾಮಾಂತರದಲ್ಲೇ ಅವರು ಫೈಟ್ ಕೊಟ್ಟರು. ಈಗ JDSನ ಅನುಕೂಲವೂ ಸಿಕ್ಕಾಗ, JDSನ ಶಕ್ತಿಯು BJPಗೆ ಸಿಕ್ಕಾಗ, ಅಥವಾ JDSನ ಅಭ್ಯರ್ಥಿಗೆ BJPಯ ಬೆಂಬಲ ಸಿಕ್ಕಾಗ ಅದು ಸಹಜವಾಗಿ ಕಾಂಗ್ರೆಸ್ಸಿಗೆ ಸಮಸ್ಯೆಯನ್ನು ತರಬಹುದು. ಬಟ್ ಲೆಕ್ಕಾಚಾರ ಇರೋದು ಮೈತ್ರಿ ಯಾವ ರೀತಿ ರೂಪುಗೊಳ್ಳುತ್ತೆ, ನಾಯಕರ ಮಟ್ಟದಲ್ಲಾದಂಥ ಮೈತ್ರಿ ಗ್ರೌಂಡ್ ಲೆವೆಲ್ಗೆ ಹೋಗುತ್ತಾ ಅನ್ನೋದು ಬಹಳ ಮುಖ್ಯ. ಅದಾದ ನಂತರ ನಮಗೆ ಫಲಿತಾಂಶದ ಅಂದಾಜು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.